ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಒಂದೇ ಒಂದು ಅಪ್ಲಿಕೇಶನ್ನಲ್ಲಿ ಎಲ್ಲ ರೈಲ್ವೆ ಸೇವೆಗಳು ದೊರೆಯುತ್ತವೆ ಅನ್ನೋದು ನಿಮಗೆ ಗೊತ್ತೇ? ಅದರ ಹೆಸರು ರೈಲ್ ಒನ್ ಆಪ್. ಈ ವಿಡಿಯೋದಲ್ಲಿ ಈ ರೈಲ್ ಒನ್ ಆಪ್ ರೈಲು ಪ್ರಯಾಣಿಕರಿಗೆ ಹೇಗೆ ಸಹಾಯ ಮಾಡುತ್ತದೆ, ಯಾವೆಲ್ಲ ಸೌಲಭ್ಯಗಳಿವೆ ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ಸ್ನೇಹಿತರೆ, ಮಧ್ಯಮ ವರ್ಗದ ಜನರೇ ಜಾಸ್ತಿ ಇರೋ ನಮ್ಮ ದೇಶದಲ್ಲಿ ಪ್ರತಿದಿನ ಏನಿಲ್ಲ ಅಂದರೂ ಸುಮಾರು 7 ಕೋಟಿಯಷ್ಟು ಜನ ರೈಲ್ವೆಯಲ್ಲಿ ಪ್ರಯಾಣ ಮಾಡುತ್ತಾರೆ. ಹಾಗಾಗಿ ದೇಶದಲ್ಲಿ ಬಸ್ಸನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಅವಲಂಬಿಸಿರುವ ಸಾರಿಗೆ ಎಂದರೆ ಅದು ರೈಲ್ವೆ ಸಾರಿಗೆ ಮಾತ್ರ. ಇದು ವಿಶ್ವದಲ್ಲೇ 4ನೇ ದೊಡ್ಡ ನೆಟ್ವರ್ಕ್ ಆಗಿದೆ. ಆದರೂ ಕೂಡ ಒಂದು ಪ್ರಾಪರ್ ಅಪ್ಲಿಕೇಶನ್ ಇರಲಿಲ್ಲ. ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡಲು ರೈಲ್ ಕನೆಕ್ಟ್, ಅನ್ರಿಸರ್ವೇಷನ್ ಟಿಕೆಟ್ ತಗೊಳ್ಳಲು UTS, ರೈಲ್ ಎಲ್ಲಿದೆ ಎಂದು ನೋಡಲು NTES, ಕುಂದುಕೊರತೆ ತಿಳಿಸೋಕೆ ರೈಲ್ ಮದದ್ ಅಪ್ಲಿಕೇಶನ್, ಫುಡ್ ಆರ್ಡರ್ ಮಾಡಲು IRCTC, ಇತರೆ 10 ಹಲವು ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ರೆ. ಆದರೆ ಈಗ ಎಲ್ಲ ಫೀಚರ್ಸ್ ಸೇಮ್ ಇರೋ ಒಂದೇ ಅಪ್ಲಿಕೇಶನ್ ಅನ್ನು ರೈಲ್ವೆ ಇಲಾಖೆ ಲಾಂಚ್ ಮಾಡಿದೆ. ಈ ಅಪ್ಲಿಕೇಶನ್ ಅನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಬಹುದು. ಐಫೋನ್ ಯೂಸರ್ಸ್ ಆದರೆ ಆಪ್ ಸ್ಟೋರ್ನಲ್ಲಿ, ಆಂಡ್ರಾಯ್ಡ್ ಯೂಸರ್ಸ್ ಆದರೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬಹುದು. ಪ್ಲೇಸ್ಟೋರ್ಗೆ ಹೋಗಿ ರೈಲ್ ಒನ್ ಎಂದು ಟೈಪ್ ಮಾಡಿ, ಈ ಥರ ಅಪ್ಲಿಕೇಶನ್ ಬರುತ್ತೆ. ಇದರ ಪಬ್ಲಿಷರ್ಸ್ ಬಂದು ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಷನ್ ಸಿಸ್ಟಮ್, CRIS. ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಫೇಕ್ ಅಪ್ಲಿಕೇಶನ್ಸ್ ಇರುತ್ತೆ. ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಆದಮೇಲೆ ನೀವು ಹೊಸ ಬಳಕೆದಾರರಾಗಿದ್ದರೆ ಹೊಸದಾಗಿ ರಿಜಿಸ್ಟರ್ ಆಗಬೇಕು. ನೀವು ಏನಾದರೂ ಎಕ್ಸಿಸ್ಟಿಂಗ್ ರೈಲ್ ಕನೆಕ್ಟ್ ಅಥವಾ UTS ಕಸ್ಟಮರ್ ಆಗಿದ್ದಲ್ಲಿ ಅದರ ಯೂಸರ್ ID ಮುಖಾಂತರ ಲಾಗಿನ್ ಆಗಬಹುದು. ಇನ್ನು ಲಾಗಿನ್ ಆದ ನಂತರ ಸ್ಟಾರ್ಟಿಂಗ್ ಇಂಗ್ಲಿಷ್ ಭಾಷೆಯಲ್ಲಿ ಎಲ್ಲ ಭಾಷೆಯನ್ನು ತೋರಿಸುತ್ತೆ. ಭಾಷೆ ಆಯ್ಕೆಯಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿವೆ. ಮುಂದಿನ ದಿನಗಳಲ್ಲಿ ಎಲ್ಲ ಭಾಷೆಗಳನ್ನು ಕೂಡ ಅಪ್ಡೇಟ್ ಮಾಡಲಾಗುತ್ತದೆ. ಈ ಅಪ್ಲಿಕೇಶನ್ ಬಗ್ಗೆ ಹೇಳುವುದಾದರೆ ಮೊದಲನೆಯದಾಗಿ ಹೋಮ್ ಸೆಕ್ಷನ್ ಓಪನ್ ಆಗುತ್ತೆ. ಬಹುತೇಕ ನಿಮಗೆ ಬೇಕಾದ ಎಲ್ಲ ಫೀಚರ್ಸ್ ಇಲ್ಲೇ ಸಿಗುತ್ತೆ. ರಿಸರ್ವ್ ಟಿಕೆಟ್ ಎಂದರೆ ಪ್ರಯಾಣಿಸುವ ಮುಂಚಿತವಾಗಿ ನಿರ್ದಿಷ್ಟ ಆಸನ ಅಥವಾ ಮಲಗುವ ಸ್ಥಳವನ್ನು ಕಾಯ್ದಿರಿಸಿಕೊಂಡಿರುವ ಟಿಕೆಟ್. ಇದರಲ್ಲಿ 3AC, 2AC ಅಥವಾ ಸ್ಲೀಪರ್ ಕ್ಲಾಸ್ಗಳಂತಹ ಟಿಕೆಟ್ ಬುಕ್ ಮಾಡಬಹುದು. ನಿಮಗೆ ಖಚಿತವಾಗಿ ಅದೇ ಸೀಟ್ ಸಿಗುತ್ತದೆ ಕನ್ಫರ್ಮ್ ಆಗಿದ್ದರೆ. ಜರ್ನಿಗಿಂತ ಒಂದಿನ ಮುಂಚೆ ಬಳಸೋ ತತ್ಕಾಲ್ ಟಿಕೆಟ್, ಪ್ರೀಮಿಯಂ ತತ್ಕಾಲ್ ಕೂಡ ಇದರಲ್ಲೇ ಬುಕ್ ಮಾಡಬಹುದು. ಇಲ್ಲಿ ಸರ್ಚ್ ಯೂಸಿಂಗ್ ಸೇವ್ಡ್ ಪ್ರಿಫರೆನ್ಸ್ ಅನ್ನೋ ಆಪ್ಷನ್ ಕೂಡ ಇದೆ. ನೀವು ಪದೇ ಪದೇ ರೈಲು ಪ್ರಯಾಣ ಮಾಡೋರಾಗಿದ್ದರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ, ಯಾವ ಬರ್ತ್ನ ಪ್ರಿಪೇರ್ ಮಾಡ್ತೀರಿ, ಇದೆಲ್ಲನೂ ಕೂಡ ಸೇವ್ ಮಾಡಿ ಇಟ್ಕೋಬಹುದು. ಅದಲ್ಲದೆ ನೀವು ಈ ಹಿಂದೆ ಸರ್ಚ್ ಮಾಡಿರೋ ಡೀಟೇಲ್ಸ್ ಕೂಡ ರೀಸೆಂಟ್ ಸರ್ಚ್ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ. ನೀವು ಪದೇ ಪದೇ ಒಂದೇ ಜಾಗಕ್ಕೆ ಹೋಗ್ತಾ ಇದ್ರೆ ಒಂದು ಕ್ಲಿಕ್ ಮುಖಾಂತರ ನೇರ ಟಿಕೆಟ್ ಬುಕಿಂಗ್ ಪ್ರೊಸೀಡ್ ಆಗಬಹುದು. ನೀವು ಅನ್ರಿಸರ್ವ್ಡ್ ಸೆಕ್ಷನ್ ಬಂದರೆ ಈ ಹಿಂದೆ UTS ಇತ್ತಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಸ್ವಲ್ಪ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇದರಲ್ಲಿ 2 ಆಪ್ಷನ್ ಇದೆ. ಒಂದು ಸ್ಟೇಷನ್ನಿಂದ ಹೊರಗಡೆಯಿಂದ ಟಿಕೆಟ್ ಬುಕ್ ಮಾಡೋದು, ಇನ್ನೊಂದು ಸ್ಟೇಷನಲ್ಲೇ ಇದ್ದು QR ಕೋಡನ್ನು ಸ್ಕ್ಯಾನ್ ಮಾಡಿ ಬುಕ್ ಮಾಡೋದು. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಟಿಕೆಟ್ ಅಂದರೆ ನೀವು ರೈಲು ಪ್ರಯಾಣ ಮಾಡದೇ ಇದ್ದರೂ ಕೂಡ ರೈಲ್ವೆ ಸ್ಟೇಷನನ್ನು ಪ್ರವೇಶಿಸೋಕೆ ತೆಗೆದುಕೊಳ್ಳುವ ಟಿಕೆಟ್. ಯಾರನ್ನಾದರೂ ಟ್ರೈನಲ್ಲಿ ಕಳಿಸೋಕೆ ಅಥವಾ ಕರೆದುಕೊಂಡು ಬರೋಕೆ ಹೋದಾಗ ನಿರ್ದಿಷ್ಟ ಸಮಯಕ್ಕಾಗಿ ಈ ಟಿಕೆಟ್ ತೆಗೆದುಕೊಳ್ಳಬಹುದು. ಇನ್ನು ಮೋರ್ ಆಫರಿಂಗ್ಸ್ ಅಂತ ಆಪ್ಷನ್ ಕೂಡ ಇದೆ. ಇದರಲ್ಲಿ ಸರ್ಚ್ ಟ್ರೈನ್ ಅಂತ ಇದೆ. ನಾವು ಸರ್ಚ್ ಮಾಡೋ ಟ್ರೈನು ಯಾವ ಯಾವ ಮಾರ್ಗದ ಮೂಲಕ ಹೋಗುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಎಷ್ಟು ಟ್ರೈನ್ಗಳಿದ್ದಾವೆ ಎಂದು ಇದರಲ್ಲಿ ಸರ್ಚ್ ಮಾಡಬಹುದು. 2ನೇ ಆಪ್ಷನ್ PNR ಸ್ಟೇಟಸ್ ಅಂದರೆ ನೀವು ಆಲ್ರೆಡಿ ಬುಕ್ ಮಾಡಿರೋ ಸ್ಟೇಟಸ್ನ ತಿಳಿಯೋಕೆ ಇದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೀವು ನಿಮ್ಮ ಟಿಕೆಟಲ್ಲಿರುವ 10 ಅಂಕಿಗಳ PNR ನಂಬರನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಪ್ಯಾಸೆಂಜರ್ ನೇಮ್, ಟ್ರೈನ್ ನಂಬರ್, ಕೋಚ್ ನಂಬರ್, ಸೀಟ್ ನಂಬರ್ ಇದ್ರ ಬಗ್ಗೆ ತಿಳಿಸುತ್ತೆ. 3ನೇ ಆಪ್ಷನ್ ಬಂದು ಕೋಚ್ ಪೊಸಿಷನ್ ಅಂತ ಇದೆ. ಇದರಲ್ಲಿ ನಿಮಗೆ ಟ್ರೈನ್ ಲೇಔಟ್ ಸಿಗುತ್ತೆ. ನೀವು ಬುಕ್ ಮಾಡಿರೋ ಕೋಚ್ ಹಿಂದೆ ಇದೆಯಾ, ಮುಂದೆ ಇದೆಯಾ ಅಥವಾ ಮಧ್ಯದಲ್ಲಿ ಇದೆಯಾ ಎಂದು ತಿಳಿದುಕೊಳ್ಳಬಹುದು. ಇನ್ನು ಟ್ರ್ಯಾಕ್ ಯುವರ್ ಟ್ರೈನ್ ಎಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಟ್ರೈನ್ ನೇಮ್ ಅಥವಾ ನಂಬರ್ ಹಾಕಿ ಡೇಟ್ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬಹುದು. ಇದರಿಂದ ಯಾವ ಟ್ರೈನ್ ಎಲ್ಲಿದೆ ಎಂದು ತೋರಿಸುತ್ತದೆ ಮತ್ತು ಈ ಸ್ಟೇಷನ್ಗೆ ಎಷ್ಟೊತ್ತಿಗೆ ಬರಬಹುದು ಎಂದು ತೋರಿಸುತ್ತದೆ. ಆರ್ಡರ್ ಫುಡ್ ಅಂತ ಆಪ್ಷನ್ ಇದೆ. ಅದರಲ್ಲಿ ನೀವು PNR ಡೀಟೇಲ್ಸ್ ಹಾಕಿ ಅಪ್ಕಮಿಂಗ್ ಸ್ಟೇಷನ್ ಟೈಮಿಂಗ್ಸ್ ನೋಡಿಕೊಂಡು ಫುಡ್ ಆರ್ಡರ್ ಕೂಡ ಮಾಡ್ಕೋಬಹುದು. ಫೈಲ್ ರೀಫಂಡ್ ಅನ್ನೋ ಆಪ್ಷನ್ ಕೂಡ ಇದೆ. ನೀವೇನಾದರೂ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿ ರೀಫಂಡ್ಗೆ ಎಲಿಜಿಬಲ್ ಇದ್ದರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬಹುದು. ರೈಲ್ ಮದದ್ ಅನ್ನೋ ಫೀಚರ್ಸ್ ಕೂಡ ಇದೆ. ಇದರಲ್ಲಿ ನಿಮಗೆ ಟ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ, ಆಡಿಯೋ, ಇಮೇಜಸ್ ಏನಾದರೂ ಕೂಡ ಅಪ್ಲೋಡ್ ಮಾಡಿ ದೂರು ಕೊಡಬಹುದು. ನೇರವಾಗಿ ಇಲ್ಲಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುತ್ತದೆ. ಜೊತೆಗೆ ಆ ಕಂಪ್ಲೇಂಟನ್ನು ಕೂಡ ನೀವು ಟ್ರ್ಯಾಕ್ ಮಾಡಬಹುದು. ನೀವು ಟ್ರಾವೆಲ್ ಮಾಡಿದಾಗ ನಿಮ್ಮ ಸಜೆಷನ್ಸ್ಗಳು ಏನಾದ್ರು ಇದ್ದರೆ ಇದರಲ್ಲಿ ಎಂಟ್ರಿ ಮಾಡ್ಬೋದು ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕೂಡ ಫೀಡ್ಬ್ಯಾಕ್ ಮುಖಾಂತರ ಶೇರ್ ಮಾಡ್ಕೋಬಹುದು.
ಇನ್ನು ವಿಶೇಷವಾಗಿ ಜನವರಿ 14ರಿಂದ ಈ ಅಪ್ಲಿಕೇಶನ್ ಮುಖಾಂತರ ರೈಲ್ವೆ ಟಿಕೆಟ್ ಅನ್ನು ರಿಸರ್ವ್ ಮಾಡಿದರೆ ನಿಮಗೆ 3% ವಿಶೇಷವಾಗಿ ರಿಯಾಯಿತಿ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.